ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕೇಂದ್ರ ಸರ್ಕಾರದಿಂದ ಬೆಳಗಾವಿಗೆ ಮಂಜೂರಾಗಿದ್ದು 100 ಹಾಸಿಗೆಯ ಇಎಸ್ಐ ಆಸ್ಪತ್ರೆ ನಿರ್ಮಾಣ ಮಾಡಲು ತಡೆ ಹಿಡಿದಿದ್ದು ನೀವು ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ವಿರುದ್ಧ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ವಾಗ್ದಾಳಿ ಮಾಡಿದ್ದಾರೆ. ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿರುವ ಅವರು, ಸಚಿವ ಸಂತೋಷ್ ಲಾಡ್ ಬೆಳಗಾವಿ ಪ್ರವಾಸದಲ್ಲಿ ಇದ್ದಾಗ ಇಎಸ್ಐ ಆಸ್ಪತ್ರೆಯ ಬಗ್ಗೆ ನನಗೆ ಮಾಹಿತಿ ಕೊರತೆ ಇದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಆಸ್ಪತ್ರೆ ಬಂದ್ ಮಾಡಲು ಹೇಳಿದ್ದು ನೀವೇ ಎಂದರು. ಫೆಬ್ರವರಿಯಲ್ಲಿ ಬೆಳಗಾವಿಗೆ 100 ಹಾಸಿಗೆಗಳ ಇಎಸ್ಐ ಆಸ್ಪತ್ರೆಯನ್ನು ಮಂಜೂರಿ ಮಾಡಿದೆ. ಇವತ್ತು ತಾವು ಹೇಳಿಕೆ ಕೊಡುವಂಥದ್ದು ಫೆಬ್ರವರಿ 2025 ಅನ್ನುವಂಥದ್ದು ನಮಗೆ ಜ್ಞಾಪಕ ಮಾಡ್ತೇನೆ. ಕಳೆದ 2 ವರ್ಷಗಳ ಅವಧಿಯಲ್ಲಿ ಈ ಆಸ್ಪತ್ರೆ ನಿರ್ಮಾಣಕ್ಕೆ ಏನು ತೊಡಕಾಯಿತು, ಯಾಕೆ ಲೇಟ್ ಆಯಿತು ಅನ್ನುವಂಥದ್ದನ್ನು ತಾವು ಜನರಿಗೆ ಹೇಳಬೇಕಾಗ್ತದೆ. ಪ್ರಾರಂಭದಲ್ಲಿ ತಾವು ಈ ಆಸ್ಪತ್ರೆಯನ್ನ ಬೇರೆ ಬಾಡಿಗೆ ಕಟ್ಟಡಕ್ಕೆ ಸ್ಥಳಾಂತರ ಮಾಡಿ ಇಲ್ಲಿ ಜಾಗೆ ಖಾಲಿ ಮಾಡುವಂತಹದ್ದು ನಿರ್ಣಯವನ್ನು ಮಾಡಿದ್ರಿ. ನಾನು ಅದಕ್ಕೆ ಒಪ್ಪಿಕೊಂಡೆ. ಆ ಟೆಂಡರ್ ಕೂಡ ಆಯಿತು. ಕಟ್ಟಡ ಮಾಲೀಕ ಒಪ್ಪಿಕೊಂಡು ಅದನ್ನ ನಿಮ್ಗೆ ಏನೇನು ಸಿದ್ಧತೆ ಬೇಕು ಎಲ್ಲ ಮಾಡ್ತಾ ಇದ್ದ. ನಿಮ್ಮ ಅಧಿಕಾರಿಗಳ ಚಿತಾವಣೆಯಿಂದಾಗಿ ಆ ಕಟ್ಟಡ ಮಾಲೀಕ ಅವನಿಗೆ ತೊಂದರೆ ಆಯಿತು ಅಂತ ಹೇಳಿ ವಾಪಸ್ ತಗೊಂಡ. ಅದಾದ್ಮೇಲೆ ತಾವು ನಿರ್ಣಯ ಮಾಡಿದ್ರಿ, ತಾವೇ ಆದೇಶ ಮಾಡಿದ್ರಿ, ಇರುವಂತ ಅಲ್ಲಿಯ ಆಸ್ಪತ್ರೆಯ ಎಲ್ಲ ವೈದ್ಯಾಧಿಕಾರಿಗಳನ್ನ ಸಿಬ್ಬಂದಿಗಳನ್ನ ಪಕ್ಕದ ಡಿಸ್ಪೆನ್ಸರಿಗಳಿಗೆ ವರ್ಗಾವಣೆ ಮಾಡಬೇಕು, ಯಮನಾಪುರದಲ್ಲಿ OPD ಪ್ರಾರಂಭ ಮಾಡಬೇಕಂತೇಳಿ ತಾವೇ ಆದೇಶ ಹೊರಡಿಸಿದ್ರಿ. ನಾವು ಅದಕ್ಕೂ ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.